ನನ್ನ ಕಷ್ಟ ಕಾಲದಲ್ಲಿ ನನ್ನ ಬೆಂಬಲಕ್ಕೆ ನಿಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಾನು ಉಸಿರು ಇರೋ ತನಕ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಹಾಗೂ ಅಭಿಮಾನಿಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡುವುದು ನನ್ನ ಮೊದಲ ಗುರಿ. ಮುಂದಿನ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸೋಣ ಎಂದು ಎಬಿಡಿ ಗ್ರೂಪ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಿವಿ ರಾಜೀವ್ ಗೌಡ ತಿಳಿಸಿದರು. ಅವರು ನಗರದ ಸಾದಲಿ ಗ್ರಾಮದ ಶ್ರೀ ಸಾದಲಮ್ಮ ದೇವಸ್ಥಾನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಳಿತಿಗಾಗಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಅಮೃತಾ ಗೌಡರವರ ಧಮ್ಕಿ ಪ್ರಕರಣದಲ್ಲಿ ರಾಜಕೀಯವಾಗಿ ನನ್ನನ್ನು ಮುಗಿಸಲು ಷಡ್ಯಂತ್ರ ಮಾಡಲಾಗಿದೆ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಬೆಂಬಲಕ್ಕೆ ನಿಂತ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಾನು ಉಸಿರು ಇರೋ ತನಕ ಅವರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಹಾಗೂ ಅಭಿಮಾನಿಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡುವುದು ನನ್ನ ಮೊದಲ ಗುರಿ. ಮುಂದಿನ ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸೋಣ ಎಂದು ತಿಳಿಸಿದರು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಎಲ್ಲಾ ಮಾಹಿತಿಯನ್ನ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರುವುದಾಗಿಯೂ ಸಹ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. 100% ಏನು ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ MLA ನಿಂತ್ಕೊಬೇಕು ಅಂತ ಬಂದವನಲ್ಲ. ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋಂಥ ಸರ್ವೀಸಸ್ಸು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ವಿ.ಮುನಿಯಪ್ಪನವರು ಅವಾಗ MLA ಇದ್ದರು ಕಾಂಗ್ರೆಸ್ನಿಂದ. ಅವರು ಕಾರಣಾಂತರಗಳಿಂದ ಅವಾಗ ಕೋವಿಡ್ ಬಂದಿದ್ದರಿಂದ ಅವರು ಆಚೆ ಬರೋಕ್ಕಾಗಿರಲಿಲ್ಲ. ನಾನು ಆಕ್ಟಿವ್ ಆಗಿ ಯಾವುದೇ ಪಕ್ಷ ಭೇದ ಅಂದರೆ ಎಲ್ಲ ಪ್ರತಿಯೊಬ್ಬ ಇಲ್ಲಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆಯಲ್ಲಿದ್ದರು ಅಂಥವ್ರಿಗೆ ಸಹಾಯ ಮಾಡ್ತಾ ನನ್ನ ಕೆಲಸ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಆವಾಗ ನಮ್ಮ ಪಕ್ಷದ ಈಗ ಅಧ್ಯಕ್ಷರಾದ DK ಶಿವಕುಮಾರನವರು ಕರೆದು ಗುರುತಿಸಿ, ಸಿದ್ದರಾಮಯ್ಯವರು ಕೂಡ ಗುರುತಿಸಿ, ನೀನು ಪಕ್ಷದಿಂದ ಕಂಟೆಸ್ಟ್ ಮಾಡು, ಟಿಕೆಟ್ ಕೊಡ್ತೀವಿ, ತುಂಬ ಬಲಪಡಿಸಿದೆಯಾ ಪಕ್ಷ ಅಂತ ಹೇಳಿದರು. ಹಾಗಾಗಿ ಇವತ್ತೇನಾಗಿದೆ ಅಂದರೆ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನನ್ನ ಕುಟುಂಬಕ್ಕೂ ಕೂಡ ನಾನು ಟೈಮ್ ಕೊಡದೆ ಪಕ್ಷಕ್ಕೆ ದುಡಿದಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ, ಯಾವುದೇ ಒಂದು ಕಷ್ಟ ಕಾಲದಲ್ಲಿ ನಿಂತು ಬಾವುಟ ಹಿಡಿದಂಥ ಒಂದು ಯಾರೇ ಇರಲಿ ಕಾರ್ಯಕರ್ತರಿಗೆ ಯಾವತ್ತೂ ಮೋಸ ಆಗಲ್ಲ, ಮೋಸನೂ ಮಾಡಿಲ್ಲ. ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ DK ಶಿವಕುಮಾರನವ್ರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, ಹಾಗೂ ಇನ್ನು ನಮ್ಮ ನಾಯಕರು ಯಾರಿದ್ದಾರೆ ಅವರಂತೂ ಎಲ್ರಿಗೂ ಗೊತ್ತಿದೆ ನಾನು ಏನು ಪಕ್ಷಕ್ಕೋಸ್ಕರ ಎಷ್ಟು ಇಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೀನಿ ಅಂತ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಬರಲ್ಲ, ನಮ್ಮ ಮಾತೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಉಸಿರಾಗಿ ನಿಂತಿದ್ದಾರೆ. ನನಗೆ ಅದಕ್ಕೆ ಅವ್ರ ಉಸಿರಿಗೆ ನಾನು ಉಸಿರಾಗಿ ನನ್ನ ಉಸಿರೋ ತನಕ ಅವ್ರದ್ದು ಏನೇ ತೊಂದರೆ ಇದ್ದರೂ ಕೂಡ ನಾನು ನಿಲ್ತೇನೆ. ಅವ್ರಿಗೆಲ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ನಾನು ಮತ್ತು ನನ್ನ ಕುಟುಂಬ ಯಾವತ್ತೂ ಚಿರಋಣಿಯಾಗಿರ್ತೇವೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತದನಂತರ ಮಾತನಾಡಿದ ಸಹನಾ ರಾಜೀವ್ ಗೌಡ ಅವರು, ನನ್ನ ಪತಿ ರಾಜೀವ್ ಗೌಡ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎಂದು ಅವರನ್ನು ಷಡ್ಯಂತ್ರದಿಂದ ಜೈಲಿಗೆ ಕಳಿಸಿದಾಗಲೇ ಗೊತ್ತಾಗಿತ್ತು. ರಾಜೀವ್ ಗೌಡ ಅವರು ಜೈಲಿನಿಂದ ಹೊರಬರಬೇಕೆಂದು 3 ವಾರಗಳ ಕಾಲ ಸಾದಲಿ ಗ್ರಾಮದ ಶ್ರೀ ಸಾದಲಮ್ಮ ದೇವಿಗೆ ಹರಕೆಯನ್ನು ಹೊತ್ತುಕೊಂಡಿದ್ದೆ. ಅದರಂತೆ 2 ವಾರಗಳ ಕಾಲ ಹರಕೆ ತೀರಿಸಿದ್ದು, ಇದು 3ನೇ ವಾರದ ಹರಕೆಯಾಗಿದೆ. ಆ ದೇವಿಯೇ ನಮ್ಮನ್ನು ಕಾಪಾಡಿದ್ದಾರೆ ಎಂದು ತಿಳಿಸಿದರು. ತನ್ನದೇ ಆದ ಅಭಿಮಾನ ಬಳಗ ಕಟ್ಟಿರುವ ರಾಜೀವ್ ಗೌಡ ಹಾಗೂ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯಾಗಿರುವ ಸಹನಾ ಗೌಡರವರಿಗೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಸನ್ಮಾನ ಮಾಡಲಾಯಿತು. ಮುಗೀತು ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಬೋದು ಅಷ್ಟೇ. ಇಲ್ಲಿ ಅದೇನಂತ ಯಾವುದೇ ಒಂದು ಅಹಿತಕರವಾದಂಥ ಘಟನೆ ನಡೆದಿಲ್ಲ. ನಮ್ಮ ವಕೀಲ ಮಿತ್ರರು ಯಾವಾಗಲೂ ಹೇಳ್ತಾ ಇದ್ರು, ಒಂದು FIR ಅಲ್ಲಿ ಹಾಕಬಾರ್ದೇ ಇರುವಂಥ ಸೆಕ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಅದು ತಪ್ಪು, ಆ ಸೆಕ್ಷನ್ಸ್ ಹಾಕಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ನನಗೆ ನಗು ಬರ್ತಾ ಇತ್ತು, ನನಗೆ ಬೇಜಾರಾಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ಅಯ್ಯೋ, ರಾಜೀವ್ ಗೌಡ್ರು ಅಷ್ಟೊಂದು ಪ್ರಬಲವಾಗಿದ್ದಾರೆ ಅಂತ ಅವ್ರು ತಿಳ್ಕೊತಾ ಇದ್ದಾರಲ್ಲ ಎದುರಾಳಿ ಬಗ್ಗೆ ಅಂತ ನನಗೆ ಭಾಳನೇ ಸಂತೋಷ ಆಗ್ತಾ ಇತ್ತು ಹೇಳ್ಬೇಕಂತಂದರೆ. ನನ್ನ ಕಾರ್ಯಕರ್ತರು ಅವ್ರ ಮನೆ ಮಗಳು ಅಂದ್ಕೊಂಡಿದ್ದಾರೆ. ಇವತ್ತು ನಾನು ಇಡೀ ತಾಲೂಕಲ್ಲಿ ಎಲ್ಲೇ ಹೋದರೂ ಕರೆದ್ಬಿಟ್ಟು ಬಾಗಿನ ಕೊಟ್ಟು, ಅಮ್ಮ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಹೆಣ್ಣು ಮಗಳು ಮಾಡ್ತಾರಂತ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬಂದಿದ್ದಾರೆ. ಅವ್ರ ಋಣ ನಾನು ತೀರ್ಸೋಕ್ಕೆ ಆಗಲ್ಲ. ನಮ್ಮ ಯಜಮಾನರು ನಾವು ಉಸಿರಿರೋವರೆಗೂ ಶಿಡ್ಲಘಟ್ಟ ಜನರ ಸೇವೆಯನ್ನು ಮಾಡ್ತೀವಿ. ಅವ್ರು ನಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರ್ಬೇಕಾದ್ರೆ ನಾವು ಅವ್ರಿಗೆ ಶಕ್ತಿಯಾಗಿ ನಿಂತ್ಕೊತೀವಿ. ಇನ್ನೂ ಪ್ರಬಲವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ನಮ್ಮ ಜನರಿಗೆ ಒಳಿತಿಗಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ. 5,000 ಜನರಿಗೆ ಬಾಡೂಟ ವ್ಯವಸ್ಥೆ. ಸಾದಲಿಯ ಪುರಾತನವಾಗಿ ನೆಲೆಸಿರುವ ಸಾದಲಮ್ಮ ದೇವಾಲಯಕ್ಕೆ ರಾಜೀವ್ ಗೌಡ ಮತ್ತು ಕಾರ್ಯಕರ್ತರು ಸೇರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ 5,000
ಜನರಿಗೆ ಭರ್ಜರಿಯಾಗಿ ಬಾಡೂಟ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಾರ್ಯಕರ್ತರ ಜೊತೆ ಕೆಲಸ. ಕ್ಷೇತ್ರದಲ್ಲಿ ಮುಂದೆ ಬರುವ ಚುನಾವಣೆಗಳು ಹಾಗೂ ವಿವಿಧ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಹ ನಮ್ಮ ಪಕ್ಷದ ಮುಖಂಡರ ಜೊತೆ ಕೆಲಸ ಮಾಡುತ್ತೇನೆ. ಈ ಕ್ಷೇತ್ರಕ್ಕೆ ನಿಮ್ಮ ಸೇವೆ ಅಗತ್ಯ ಎಂದು ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಎಂದು ತಿಳಿಸಿದರು. ನಂದಿ ಆಂಜನಪ್ಪ ಸಹ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ರಾಜೀವ್ ಗೌಡರವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದ್ದರು. ಉದ್ದೇಶ ರಾಜೀವ್ ಗೌಡರು ಇವತ್ತು ಇಲ್ಲಿ ಒಂದು ಬಹಳಷ್ಟು ಜನಗಳನ್ನ ಸೇರಿಸಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮನ್ನು ಕರೆದಿದ್ರು. ಪಾಪ ಅವರು ಪೂಜೆ ಮುಗಿಸಿದ್ರು. ನಾವು ಪೂಜೆ ಮಾಡ್ತಿದ್ದೀವಿ ದೇವ್ರಿಗೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಶುಭ ಹಾರೈಸೋದಕ್ಕೋಸ್ಕರ ಬಂದ್ವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡಲಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರ ಗಮನಕ್ಕೆ ನಡೆದಿರ್ತಕ್ಕಂಥ ವಿಚಾರಗಳನ್ನ ಕೆಲವು ತಂದಿದ್ದೀವಿ, ಇನ್ನೂ ತರ್ತೀವಿ. ಅವರು ನೀವು ಇನ್ನೂ ಕೇಳೋದಕ್ಕೆ ಮುಂಚೆ ನಾನೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈಗ ಅವರು ಜೈಲಿಗೆ ಹೋಗಿದ್ರು ಅನ್ನೋ ವಿಚಾರ ಕೇಳ್ತೀರಿ ನೀವು. ಜೈಲಿಗೆ ಸ್ವತಂತ್ರ ಹೋರಾಟ ಮಾಡೋ ಸಂದರ್ಭದಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳು ಹೋಗಿರೋದು ಉಂಟು. ಬಟ್ ಈ ಸಣ್ಣ ವಿಚಾರದಲ್ಲಿ ಅವ್ರಿಗೇನು ಅವರು ಒಂದು ಮಾಧ್ಯಮದಲ್ಲಿ ಏನೋ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಾಗೆ ಇವರು ಯಾವುದೇ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಪೋಸ್ಟ್ರು ಬ್ಯಾನರ್ ಹಾಕಿದ್ರೆ ಅವರು ಹೆಣ್ಮಗಳು ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಕಮಿಷನರು ಅರ್ಧ ಗಂಟೆಗೆ ಕಿತ್ತಾಕ್ಸ್ತಾ ಇದ್ರು ಅಂತ ಮಾಹಿತಿ ಇದೆ. ಇನ್ನು ಬೇರೆ ಪಕ್ಷದವರಾಗ್ಲಿ, ಕಾಂಗ್ರೆಸ್ ವಿರೋಧಿಸ್ಕೊಂಡ್ ಬಂದಿರೋರಾಗ್ಲಿ, ಅವರುಗಳು ಹಾಕಿದ್ರೆ 3 ತಿಂಗಳಾದ್ರೂ ಅಲ್ಲೇ ಬಿದ್ದಿರ್ತಾ ಇತ್ತು ಅನ್ನೋದು ಸಾರ್ವಜನಿಕರು ನಮ್ಮ ಗಮನಕ್ಕೆ ಹೇಳಿರ್ತಕ್ಕಂಥದ್ದು. ಅದು ನಾನು ತಿಳ್ಕೊಂಡೆ ಸತ್ಯ ಅನಿಸ್ತು. ಇವರು ದುಡ್ಡು ಖರ್ಚು ಮಾಡಿ ಏನೋ ಒಂದು ಪಬ್ಲಿಸಿಟಿ ಸಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪಕ್ಷದ ಕಾರ್ಯಕ್ರಮಗಳನ್ನ ಪಬ್ಲಿಸಿಟಿ ಮಾಡೋದಕ್ಕೋಸ್ಕರ ಬ್ಯಾನರು ಪೋಸ್ಟರ್ ಮೂಲಕ ಹಾಕಿದಾಗ ಅರ್ಧ ಗಂಟೆಗೆ ಕಿತ್ತಾಕ್ತಾರೆ ಅಂತೇಳಿ ಇವರು 3-4 ಸಾರಿ ನೋಡಿ, ಬೇರೆಯವರದನ್ನ 3 ತಿಂಗಳಾದ್ರೂ ಬಿಟ್ಟಿರೋದು ನೋಡಿ ಸ್ವಲ್ಪ ನೊಂದು ಮಾತಾಡಿದ್ದಾರೆ. ಅದರಲ್ಲಿ ಕಮಿಷನರ್ಗೆ ನೇರವಾಗಿ ಮಾತಾಡಿಲ್ಲ. ಯಾರು ಈ ತರ ಕಿತ್ತಾಕ್ತಾರೋ ಅಂತವ್ರನ್ನ ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಅವರು ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ದಾರೆ. ಅದು ಮಹಾ ಅಪರಾಧ ಏನಲ್ಲ, ಜೈಲಿಗೆ ಕಳ್ಸಂತ ಅಪರಾಧ ಅಲ್ಲ. ಇಂಥ ಸಂದರ್ಭದಲ್ಲಿ ಕಷ್ಟಕ್ಕೆ ಅವ್ರಿಗೆ ನೋವಾಗಿರ್ತದೆ, ಅಥವಾ ಇದೇನೋ ನಮ್ಗೆ ಮುಂದೆ ಭವಿಷ್ಯ ಇಲ್ವೇನೋ, ಜೈಲಿಗೆ ಹೋಗಿ ಬಂದ್ಬಿಟ್ಟಿದೀವಿ ಅನ್ನೋದನ್ನ ರಾಜೀವ್ ಗೌಡ್ರು ಮನ್ಸಲ್ಲಿ ಇಟ್ಕೊಬಾರ್ದು, ಅವ್ರಿಗೆ ಧೈರ್ಯ ಕೊಡಬೇಕು. ಆ ಒಂದು ಉದ್ದೇಶದಿಂದ ನಾನು ಬಂದು ಅವ್ರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ಹೋಗ್ತಾ ಇದ್ದೀನಿ. ಕಷ್ಟಕ್ಕೆ ನಿಮ್ಮ ಕಷ್ಟಕ್ಕೆ ಊರುಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ನಮ್ಮ ಮುಖಂಡರನ್ನ ಒಳಗೊಂಡಂತೆ ಎಲ್ಲ ನಮ್ಮ ಯೂತ್ಸ್ ಕಾರ್ಯಕರ್ತರನ್ನೆಲ್ಲ ಒಳಗೊಂಡಂತೆ ಇಲ್ಲ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಪ್ರತಿಯೊಂದು ಡೋರ್ ಟು ಡೋರ್, ನನ್ನ ಎಲೆಕ್ಷನ್ಗೆ ಬಂದಿರಲಿಲ್ಲ, ಬರೋಕ್ಕಾಗಲಿಲ್ಲ, ಇವತ್ತು ಹೇಳ್ತಿದ್ದೀನಿ, ಗ್ರಾಮ ಪಂಚಾಯತಿನಲ್ಲಿ ಪ್ರತಿಯೊಂದು ಡೋರ್ ಟು ಡೋರ್ ಬರ್ತೀನಿ. ಬಂದು ನಮ್ಮ ಯುವಕರು ಯಾರು ನಮ್ಮ ಲೀಡರ್ಗಳು ಮುಖಂಡರುಗಳಿದ್ದಾರೆ ಎಲ್ಲರನ್ನು ಭೇಟಿಯಾಗಿ ಯಾರು ಜನಗಳಿಗೋಸ್ಕರ ನಿಲ್ತಾ ಇದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ.